ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ ಆದೇಶ ತಡೆಗೆ ರಾಜ್ಯ ಸರ್ಕಾರ ಅರ್ಜಿಯನ್ನ ಹಾಕಿದೆ. ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಒಂದು ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು ರಾಜ್ಯ ಸರ್ಕಾರದಿಂದ. ಆ ಒಂದು ಆದೇಶಕ್ಕೆ ತಡೆಯನ್ನ ಕೊಡಲಾಗಿತ್ತು. ಧಾರವಾಡ ಹೈಕೋರ್ಟ್ ಪೀಠದಿಂದ ಏಕಸದಸ್ಯ ಪೀಠ ತಡೆಯನ್ನ ಕೊಟ್ಟಿತ್ತು. ಸರ್ಕಾರದ ಅರ್ಜಿ ಸಲ್ಲಿಸಲಾಗಿದೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿರುವಂಥದ್ದು ದ್ವಿಸದಸ್ಯ ಪೀಠ. ರಾಜ್ಯ ಸರ್ಕಾರದ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿದವರ ಪೈಕಿ ಇಬ್ಬರು ಸಂಸ್ಥೆಗಳನ್ನ ಹೊಂದಿದ್ದಾರೆ. ಅವರು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಅನುಮತಿ ಇಲ್ಲದೆ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ. ಸರ್ಕಾರದ ಆದೇಶ ಜನರ ಹಿತದೃಷ್ಟಿಯಿಂದ ಮಾಡಲಾಗಿದೆ. ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಅಂತ ಸರ್ಕಾರ ವಾದವನ್ನು ಮಾಡಿರುವಂಥದ್ದು. ಸರ್ಕಾರಿ ವಕೀಲರಿಗೆ ಪ್ರಶ್ನೆ ಕೇಳಿರುವಂಥದ್ದು ನ್ಯಾಯಾಧೀಶರು. 10 ಜನ ಸೇರಿದ್ರೆ ಅನುಮತಿ ಬೇಕಾ? ಅವಶ್ಯಕತೆ ಇದೆಯಾ? ಕೆಲವರು ಪಾರ್ಕ್ಗಳಲ್ಲಿ ಜೊತೆಯಾಗಿ ಹೋಗ್ತಾರೆ, ಅದಕ್ಕೂ ಕೂಡ ಅನುಮತಿ ಬೇಕಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರಿ ರಸ್ತೆ ಇರೋದು ಸಾರ್ವಜನಿಕರ ಉದ್ದೇಶಕ್ಕೆ, ಬೇರೆ ಕಡೆ ಬಾಡಿಗೆ ಪಡೆದು ಕಾರ್ಯಕ್ರಮ ಮಾಡಿಕೊಳ್ಳಿ. ಧಾರವಾಡ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಿಂದ ವಾದವನ್ನು ಮಾಡಲಾಗಿದೆ. ಅರ್ಜಿದಾರರ ಪರ ವಾದವನ್ನು ಮಾಡಿ ಸರ್ಕಾರದ ಆದೇಶ ಸರಿಯಾದುದಲ್ಲ, ಸರ್ಕಾರಿ ಜಾಗ ಸಾರ್ವಜನಿಕರಿಗೋಸ್ಕರ ಇರುವಂಥದ್ದು, ಅದಕ್ಕೆ ಈ ರೀತಿ ಅಡ್ಡಿಪಡಿಸೋದು ನ್ಯಾಯಸಮ್ಮತ ಅಲ್ಲ ಅಂತ ಅರ್ಜಿದಾರರ ಪರವಾಗಿಯೂ ಕೂಡ ವಾದವನ್ನು ಮಾಡಲಾಗಿದೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಮೊನ್ನೆ ಅಷ್ಟೇ ಧಾರವಾಡದ ಪೀಠ, ಏಕಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯನ್ನು ಒಡ್ಡಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ಆಯಿತು? ಯಾವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿದೆ? ಏನು ಅಪ್ಡೇಟ್ ಸಿಗ್ತಾ ಇದೆ? ಹೌದು ಪೃಥ್ವಿರಾಜ್, ಸರ್ಕಾರದ ತಡೆಯಾಜ್ಞೆಗೆ ಇವತ್ತು ಸರ್ಕಾರದ ಪರ ವಕೀಲರು ಏನಂತಂದ್ರೆ ವಾದವನ್ನ ಮಾಡಿದ್ರು. ವಾದಕ್ಕೆ ಪ್ರತಿವಾದವಾಗಿ ಸಂಘ 4 ಜನರ ಅರ್ಜಿದಾರರ ಪರವಾಗಿ ಕೂಡ ಮಲ್ಲಿಕಾರ್ಜುನ್ ಅವರು ಕೂಡ ವಾದವನ್ನ ಮಾಡಿದ್ರು ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಖಾಸಗಿ ಸಂಸ್ಥೆಗಳಿರ್ಬೋದು, ಕಾರ್ಯಕ್ರಮ ಸ್ಥಳ, ಖಾಸಗಿ ಸ್ಥಳ, ಸರ್ಕಾರಿ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮೈದಾನ ಇರ್ಬೋದು, ಶಾಲೆ ಇರ್ಬೋದು, ಪಾರ್ಕ್, ರಸ್ತೆ ಸೇರಿದಂತೆ ಅನುಮತಿ ಪಡೆಯದೆ ಯಾವುದೊಂದು ಕಾರ್ಯಕ್ರಮ ಇರ್ಬೋದು ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಬೇಕಾದಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬುದನ್ನ ಸರ್ಕಾರ ಆದೇಶನ ಹೊರಡಿಸಿತು. ಇದಕ್ಕೆ ತಡೆಯಾಜ್ಞೆ ನೀಡಿದಂತ ಏಕಸದಸ್ಯ ಪೀಠಕ್ಕೆ ವಿರುದ್ಧವಾಗಿ ಇವತ್ತು ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಸರ್ಕಾರಿ ವಕೀಲರು ಸಲ್ಲಿಸಿದ್ರು. ಇವತ್ತು ವಿಚಾರಣೆ ನಡೆಸಿದಂತ ದ್ವಿಸದಸ್ಯ ಪೀಠ ಕೂಡ ಇಬ್ಬರು ವಕೀಲರ ವಾದವನ್ನು ಆಲಿಸಿ ಈ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ವಾದವನ್ನು ಮಾಡಿದ ಸರ್ಕಾರಿ ಪರ ವಕೀಲರು ಈಗ ಖಾಸಗಿ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಪರವಾನಗಿ ಪಡೆಯೋಕೆ ಮೂಲ ಕಾರಣ ಇರುತ್ತೆ. ಯಾಕಂತಂದ್ರೆ ಅದೇ ಖಾಸಗಿ ಜನರಿಗೂ ಕೂಡ ಇಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಪರವಾನಗಿಯನ್ನ ಪಡೆಯೋದು ಕೂಡ ಅವಶ್ಯಕವಾಗಿರುತ್ತೆ ಅಂತ ವಾದವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಈ ವಿಚಾರಣೆಯನ್ನು ಕೂಡ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.